ಎಸ್ ಆಲ್ ಆಫ್ ಯು ವೆಲ್ಕಮ್ಸ್ ಟು ರೇವನ್ಸ್ ಕ್ಲಾಸಸ್. ಇಂದು 10ನೇ ತರಗತಿ ಸಮಾಜ ವಿಜ್ಞಾನ ಭೂಗೋಳ ಅಧ್ಯಾಯ 5 ಭಾರತದ ಅರಣ್ಯದ ಸಂಪತ್ತು ಕುರಿತು ಅಧ್ಯಯನವನ್ನು ಮಾಡೋಣ. ಆದಮೇಲೆ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಪಡಿಬೋದು. ಇಂದು ನಮ್ಮ ಅಧ್ಯಯನದ ವಿಷಯ ವಸ್ತು ಭಾರತದ ಅರಣ್ಯ ಸಂಪತ್ತು. ಈ ಅಧ್ಯಾಯದಲ್ಲಿ ಏನೇನು ನೋಡ್ತೀರಿ ಅಂತಂದ್ರೆ ಅರಣ್ಯಗಳ ಅರ್ಥ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ನೋಡ್ತೀರಿ. ಎರಡನೇದಾಗಿ ಅರಣ್ಯಗಳ ವಿಧಗಳು ಯಾವುದವು ಮತ್ತು ಅವುಗಳ ಹಂಚಿಕೆ ಯಾವ ರೀತಿ ಆಗೈತೆ ಅನ್ನೋದನ್ನು ನೋಡ್ತೀರಿ. ಮೂರನೇದ್ದು ಅರಣ್ಯ ಸಂರಕ್ಷಣೆ ಅಂದರೆ ಏನು ಮತ್ತು ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ನೋಡ್ತೀರಿ. ನಾಲ್ಕನೇದ್ದು ವನ್ಯಜೀವಿ ಧಾಮಗಳಂದರೆ ಏನು, ಅವು ಎಷ್ಟು ಅದಾವೆ ಅನ್ನೋದನ್ನು ನೋಡ್ತೀರಿ ಮತ್ತು ಅವು ಯಾವ ಪ್ರದೇಶದಲ್ಲಿ ಅದಾವೆ ಅನ್ನೋದನ್ನು ನೋಡ್ತೀರಿ. ರಾಷ್ಟ್ರೀಯ ಉದ್ಯಾನವನಗಳಂದರೆ ಏನು ಮತ್ತು ಅವುಗಳು ಎಷ್ಟು ಅದಾವೆ ಅನ್ನೋದನ್ನು ನೋಡ್ತೀರಿ ಮತ್ತು ಯಾವ ಪ್ರದೇಶದಲ್ಲಿ ಹಂಚಿಕೆ ಆಗ್ಯಾವ ಅನ್ನೋದನ್ನು ನೋಡ್ತೀರಿ ಮತ್ತು ಅಲ್ಲಿ ಇರುವಂಥ ಅದೇ ರೀತಿ ಇನ್ನೂ ಹೇಳ್ಬೇಕಂತಂದ್ರೆ ಕೊನೆಯದಾಗಿ ಭಾರತದ ಜೈವಿಕ ಸಂರಕ್ಷಣಾ ವಲಯಗಳಂತಂದ್ರೆ ಏನು ಅನ್ನೋದನ್ನು ಈ ಅಧ್ಯಾಯದಲ್ಲಿ ನೋಡ್ತೀರಿ ಅಂತೇಳಿ ಹೇಳಲಾಗುತ್ತದೆ. ಈಗ ಮೊದಲನೇದಾಗಿ ಅರಣ್ಯಗಳ ಅರ್ಥ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ತಿಳಿಯೋಣ. ಅರಣ್ಯಗಳ ಅರ್ಥ ಹೇಳಬೇಕಂತಂದ್ರೆ ಗಿಡ ಮರಗಳು ಮತ್ತು ಅಲ್ಲಿರುವಂಥ ಸಸ್ಯ ಸಂಕುಲಗಳಿಂದ ಆವರಿಸಿರುವಂಥ ಒಂದು ವಿಶಾಲ ಭೂಭಾಗಕ್ಕೆ ಏನಂತೇಳಿ ಕರಿತಾರೆ ಅಂತಂದ್ರೆ ಕಾಡುಗಳು ಅಥವಾ ಅರಣ್ಯಗಳು ಅಂಥೇಳಿ ಕರೀತಾರೆ. ಇನ್ನು ಸಾಮಾನ್ಯವಾಗಿ ಅದನ್ನು ಇನ್ನೂ ಒಂದು ವ್ಯಾಖ್ಯಾನ ರೂಪದಲ್ಲಿ ಹೇಳಬೇಕಂದ್ರೆ ಒಂದು ಪ್ರದೇಶದಲ್ಲಿ ಪ್ರಕೃತಿದತ್ತವಾಗಿ ಬೆಳೆದಿರುವಂಥ ಹಲವು ಬಗೆಯ ಸಸ್ಯ ಸಮೂಹಕ್ಕೆ ಏನಂತ ಹೇಳಿ ಕರಿತಾರೆ ಅಂತಂದ್ರೆ ಅರಣ್ಯಗಳು ಅಥವಾ ಸ್ವಾಭಾವಿಕ ಸಸ್ಯ ವರ್ಗ ಅಂಥೇಳಿ ಕರೀತಾರೆ. ಇದು ಅರಣ್ಯಗಳ ಕುರಿತ ಅರ್ಥ ಆಯಿತು. ಇನ್ನು ಪ್ರಾಮುಖ್ಯತೆ ಬಗ್ಗೆ ನೋಡ್ಬೇಕಂದ್ರೆ ಭಾರತ ದೇಶದಲ್ಲಿ ಅರಣ್ಯಗಳು ನೈಸರ್ಗಿಕ ಸಂಪನ್ಮೂಲಗಳು ಅಂಥೇಳಿ ಹೇಳಲಾಗುತ್ತದೆ. ಇನ್ನು ಇದ್ರ ಪ್ರಾಮುಖ್ಯತೆ ಹೇಳ್ಬೇಕಂದ್ರೆ ಪರೋಕ್ಷವಾಗಿ ಮೇಲ್ಮೈ ಲಕ್ಷಣಗಳನ್ನು ಸಂರಕ್ಷಿಸ್ತೈತಿ. ಮೇಲ್ಮೈ ಲಕ್ಷಣಗಳನ್ನು ಯಾವ ರೀತಿ ಸಂರಕ್ಷಿಸ್ತೈತಿ ಅಂದ್ರೆ ಈಗ ಹರಿಯುವಂಥ ನೀರಿನಿಂದ ಅದನ್ನು ತಡೆ ಹಿಡಿದು ಪ್ರವಾಹ ಮತ್ತು ಮಣ್ಣಿನ ಸವೆತವನ್ನು ತಡೆಗಟ್ತೈತಿ. ಅದೇ ರೀತಿ ಮರುಭೂಮೀಕರಣ ಆಗುವುದನ್ನು ಕೂಡ ತಡೆಗಟ್ತೈತಿ. ನೀರಿನಿಂದ ಮಣ್ಣಿನ ಫಲವತ್ತತೆಗೆ ಸಹಕಾರಿ ಆಗ್ತೈತಿ. ಅದೇ ರೀತಿ ಪರಿಸರ ಸಮತೋಲನವನ್ನು ಕಾಪಾಡಲಿಕ್ಕೆ ನೆರವಾಗ್ತೈತಿ ಅಂತ ಹೇಳತ್ತಿ. ಅದೇ ರೀತಿ ಇದು ಹಲವು ವನ್ಯಜೀವಿಗಳಿಗೆ ಆಶ್ರಯಗಳನ್ನು ನೀಡೈತಿ. ಅದೇ ರೀತಿ ಜಾನುವಾರುಗಳಿಗೆ ಬೇಕಾಗಿರುವಂಥ ಮೇವು ಮತ್ತು ಹಲವು ಜನರಿಗೆ ಉದ್ಯೋಗ ಅವಕಾಶಗಳನ್ನು ಕೂಡ ಕಲ್ಪಿಸ್ತೈತಿ ಇದು ಅರಣ್ಯ ಸಂಪತ್ತು. ಭಾರತದ ಸ್ವಾಭಾವಿಕ ಸಸ್ಯ ವರ್ಗವನ್ನು 6 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಅವು ಯಾವ್ಯಾವ ಅಂಥೇಳಿ ನೋಡ್ಬೇಕಂತಂದ್ರೆ ಅವುಗಳನ್ನ ಯಾವ ಅಂಶಗಳಿಂದ ನಿರ್ಧಾರ ಮಾಡಿ ನಾವು ಅದನ್ನು ವಿಧಗಳಾಗಿ ಮಾಡ್ತೀವಿ ಅಂತಂದ್ರೆ ಒಂದು ವಾಯುಗುಣ ಮತ್ತು ಮಣ್ಣು ಮತ್ತು ಮೇಲ್ಮೈ ಲಕ್ಷಣಗಳ ಆಧಾರಗಳನ್ನು ಇಟ್ಕೊಂಡು ಭಾರತದ ಸ್ವಾಭಾವಿಕ ಸಸ್ಯ ವರ್ಗವನ್ನು 6 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಈಗ ಮೊದಲನೇದಾಗಿ ನೋಡ್ಬೇಕಂದ್ರೆ ನಿತ್ಯ ಹರಿದ್ವರ್ಣ ಅರಣ್ಯಗಳು. ಈ ನಿತ್ಯ ಹರಿದ್ವರ್ಣ ಅರಣ್ಯಗಳು ಇಲ್ಲಿ ಎಷ್ಟು ಪ್ರಮಾಣದ ಮಳೆ ಬೀಳ್ತೈತೆ ಅಂದ್ರೆ 250 ಸೆಂಟಿಮೀಟ್ರ್ಗಿಂತಲೂ ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಾಗ ಏನಂತಂದ್ರೆ ಅಲ್ಲಿ ನಿತ್ಯ ಹರಿದ್ವರ್ಣ ಅರಣ್ಯಗಳು ಇರ್ತಾವೆ ಅಂತ ಹೇಳುತ್ತೆ. ಇಲ್ಲಿನ ಸಸ್ಯ ವರ್ಗ ವರ್ಷವೆಲ್ಲ ಹಸಿರಾಗಿರ್ತೈತೆ ಅಂತ. ಇಲ್ಲಿ ಸಸ್ಯವರ್ಗ ವರ್ಷ ಪೂರ್ತಿ ಹಸಿರಾಗಿರೋದ್ರಿಂದ ಇದಕ್ಕೆ ನಿತ್ಯ ಹರಿದ್ವರ್ಣ ಅರಣ್ಯಗಳಂಥೇಳಿ ಕರೀತಾರೆ. ಸೊ ಇದು ಭಾರತದಲ್ಲಿ ಎಷ್ಟು ವಿಸ್ತಾರದಾಗ ಐತೆ ಅಂದರೆ ಭಾರತದ ಭೂಭಾಗದಾಗ ಅಂತಂದ್ರೆ 2.6 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಇದು ವಿಸ್ತಾರ ಆಗೈತಿ. ಯಾವ್ಯಾವ ಪ್ರದೇಶದಲ್ಲಿ ಕಂಡು ಬರ್ತೈತೆ ಅಂದರೆ ಪಶ್ಚಿಮ ಘಟ್ಟಗಳು, ಈಶಾನ್ಯ ರಾಜ್ಯಗಳು, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ನಿತ್ಯ ಹರಿದ್ವರ್ಣ ಅರಣ್ಯಗಳು ಕಂಡು ಬರ್ತವೆ. ಇಲ್ಲಿ ಬೆಳೆಯುವಂಥ ಮರಗಳು ಯಾವ್ಯಾವ ಅಂತೇಳಿ ನೋಡ್ಬೇಕಂದ್ರೆ ಮಹಾಗನಿ, ಯಬೋನಿ, ಕರಿಮರ ಮತ್ತು ಬಿದಿರು ಇವೆಲ್ಲ ಏನಂತಂದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಬೆಳೆಯುವಂಥ ಮರಗಳಂಥೇಳಿ ಹೇಳಾಗುತ್ತೆ. ಇನ್ನು ನಿತ್ಯ ಹರಿದ್ವರ್ಣ ಅರಣ್ಯಗಳೆಂದರೆ ಏನು ಅಂತೇಳಿ ಕೇಳಿದಾಗ ಇಷ್ಟೆಲ್ಲ ಬರೀಬೇಕಾಗುತ್ತೆ. ಇದನ್ನ ಪರೀಕ್ಷೆಯಲ್ಲಿ ಈ ರೀತಿ ಕೇಳ್ತಾರೆ ಒಟ್ಟಾಗಿ. ಇಲ್ಲದೇ ಇದ್ರೆ ಅವುಗಳ ಇನ್ನೂ ನಿತ್ಯ ಹರಿದ್ವರ್ಣ ಅರಣ್ಯಗಳಿಗೂ ಮತ್ತು ಎಲೆ ಉದುರುವ ಅರಣ್ಯಗಳಿಗಿರುವಂಥ ವ್ಯತ್ಯಾಸ ಏನು ಮತ್ತು ಪರ್ವತ ಕಾಡುಗಳಿಗೂ ಇಲ್ಲದೇ ಇದ್ದರೆ ನಿತ್ಯ ಹರಿದ್ವರ್ಣ ಕಾಡುಗಳಿಗಿರುವಂಥ ವ್ಯತ್ಯಾಸ ಏನು, ಈ ರೀತಿ ಪ್ರಶ್ನೆಗಳನ್ನ ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಕೇಳ್ತಿರ್ತಾರೆ. ಇನ್ನು ಭಾರತದ ಭೂಪಟದ ಮೂಲಕ ನೋಡ್ಬೇಕಂತಂದ್ರೆ ಇವು ಪರ್ವತ ಕಾಡುಗಳು ಅಥವಾ ಪರ್ವತ ಅರಣ್ಯಗಳು ಯಾವುದು ಈ ಜಮ್ಮು ಕಾಶ್ಮೀರ ರೀಜನ್ ಮತ್ತು ಅರುಣಾಚಲ್ ಪ್ರದೇಶದಾಗ ಇದೆಲ್ಲ ಏನಂತಂದ್ರೆ
ಪರ್ವತ ಕಾಡುಗಳು ಕಂಡುಬರ್ತವೆ. ಇದು ಮರುಭೂಮಿ ಕಾಡು. ಇದು ರಾಜಸ್ಥಾನ, ಇದು ಮರುಭೂಮಿ ಕಾಡು. ಇಲ್ಲಿ ಏನಂತಿದ್ದು ನಿತ್ಯ ಹರಿದ್ವರ್ಣ. ಇದು ನಿತ್ಯ ಹರಿದ್ವರ್ಣ. ಇಲ್ಲಿ ಕೂಡ ನಿತ್ಯ ಹರಿದ್ವರ್ಣ. ಇನ್ನು ಮೂರನೇದಾಗಿ ಕೂರ್ಚಲು ಸಸ್ಯ ಮತ್ತು ಹುಲ್ಲುಗಾವಲು ಇಲ್ಲಿ ಕಂಡು ಬರ್ತೈತಿ. ಮ್ಯಾಂಗ್ರೋವ್ ಸಸ್ಯ, ಮ್ಯಾಂಗ್ರೋವ್ ಕಾಡುಗಳು ಇಲ್ಲಿ ಕಂಡು ಬರ್ತವೆ. ಇಲ್ಲಿಂದ ಇಲ್ಲಿ ಇವು ಏನಂತಾರೆ ಮ್ಯಾಂಗ್ರೋವ್ ಕಾಡುಗಳು ಕಂಡು ಬರ್ತವೆ. ಅದೇ ರೀತಿ ಪರ್ವತ ಕಾಡುಗಳನ್ನು ನೋಡಿದಿರಿ. ಸೊ ಇದು ಏನಂತಂದರೆ ಭಾರತದಲ್ಲಿ ಹಂಚಿಕೆಯಾಗಿರುವಂಥ ಸ್ವಾಭಾವಿಕ ಸಸ್ಯವರ್ಗ ಅಂತೇಳಿ ಹೇಳಾಗುತ್ತದೆ. ಸೊ ಇನ್ನು ಎರಡನೇದಾಗಿ ನೋಡ್ಬೇಕಂತಂದ್ರೆ ಉಷ್ಣವಲಯದ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು. ಉಷ್ಣವಲಯದ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳೆಂದರೆ ಏನು ಅಂಥೇಳಿ ಕೇಳಿದಾಗ 2 ಮಾರ್ಕ್ಸಿಗೆ ಅದು ಕೇಳಿದ್ರೆ ಇಷ್ಟೆಲ್ಲ ಬರೀಬೇಕಾಗುತ್ತೆ. ಈ ಉಷ್ಣವಲಯದ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳನ್ನು ಮಾನ್ಸೂನ್ ಕಾಡುಗಳು ಅಂತಲೂ ಕೂಡ ಕರೀತಾರೆ. ಇದು ಭಾರತದಾಗ ಎಷ್ಟು ಪ್ರಮಾಣದಾಗ ವಿಸ್ತಾರ ಆಗೈತೆ ಅಂದ್ರೆ 65.5% ಇದು ವಿಸ್ತಾರ ಆಗೈತಿ. ಇನ್ನು ಮಳೆ ಪ್ರಮಾಣ ಎಷ್ಟೈತೆ ಅಂದರೆ ಇನ್ನು ಉಷ್ಣವಲಯದ ಎಲೆ ಉದುರಿಸುವ ಅರಣ್ಯಗಳಲ್ಲಿ 75ರಿಂದ 250 ಸೆಂಟಿಮೀಟ್ರ್ ತನಕ ಮಳೆ ಬೀಳ್ತೈತಿ. ಇದಕ್ಕೆ ಈ ಉಷ್ಣವಲಯದಾಗ ಎಲೆ ಯಾವಾಗ ಉದುರ್ತಾವೆ ಅಂದ್ರೆ ಬೇಸಿಗೆ ಕಾಲದಾಗ ಎಲೆ ಉದುರ್ತಾವೆ. ಯಾಕೆ ಉಷ್ಣಾಂಶ ಜಾಸ್ತಿ ಇರ್ತೈತಿ ಮತ್ತು ಆ ಟೈಮ್ದಾಗ ಎಲೆ ಉದುರುವುದರಿಂದ ಇದಕ್ಕೆ ಉಷ್ಣವಲಯದ ಎಲೆ ಉದುರುವ ಮಾನ್ಸೂನ್ ಅರಣ್ಯಗಳು ಅಂಥೇಳಿ ಕರೀತಾರೆ. ಇದು ಎಲ್ಲಿ ಕಂಡು ಬರ್ತೈತಿ ಅಂತಂದ್ರೆ ಕಂಡುಬರುವಂಥ ಪ್ರದೇಶಗಳು ಪಶ್ಚಿಮ ಘಟ್ಟಗಳು, ಈಶಾನ್ಯ ರಾಜ್ಯಗಳಾಗಿರುವಂಥ ಅಸ್ಸಾಂ, ನಾಗಾಲ್ಯಾಂಡ, ಮೇಘಾಲಯ, ತ್ರಿಪುರ ಮತ್ತು ಮಣಿಪುರಗಳಲ್ಲಿ ಕಂಡು ಬರ್ತೈತಿ ಅಂತ ಹೇಳ್ಬೋದು. ಈಗ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳಿದ್ರು, ಏನಂತ ಹೇಳಿ ಕೇಳಿದ್ರು ಅಂತಂದ್ರೆ ಶ್ರೀಗಂಧ ಯಾವ ಅರಣ್ಯ ವಿಧದಲ್ಲಿ ಕಂಡು ಬರ್ತೈತಿ ಅಂತೇಳಿ ಕೇಳಿದರು. ಅವರು 4 ಆಪ್ಷನ್ ಯಾವ ರೀತಿ ಇದ್ವು ಅಂತಂದ್ರೆ ಪರ್ವತ ಕಾಡುಗಳು, ಮರುಭೂಮಿ ಸಸ್ಯವರ್ಗ, ಮ್ಯಾಂಗ್ರೋವ್ ಕಾಡುಗಳು ಮತ್ತು ಉಷ್ಣವಲಯದ ಎಲೆ ಉದುರುವ ಕಾಡುಗಳು ಅಂತೇಳಿ ಕೇಳಿದ್ರು. ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಂತಂದ್ರೆ ಉಷ್ಣವಲಯದ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಅಂತೇಳಿ ಹೇಳಾಗುತ್ತದೆ. ಕರ್ನಾಟಕದ ರಾಜ್ಯ ಮರ ಶ್ರೀಗಂಧದ ಮರ ಅಂತ ಹೇಳ್ಬೋದು. ಇನ್ನು ಈ ಉಷ್ಣವಲಯದ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳಲ್ಲಿ ಬೆಳೆಯುವಂಥ ಮರಗಳು ಯಾವ ಅಂತೇಳಿ ನೋಡ್ಬೇಕಂದ್ರೆ ತೇಗ, ಸಾಲ, ಬೀಟೆ, ತಾಳೆ ಮತ್ತು ಬಿದಿರು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಬೆಳಿತಾರೆ ಮತ್ತು ಉಷ್ಣವಲಯದ ಎಲೆ ಉದುರುವ ಮಾನ್ಸೂನ್ ಅರಣ್ಯಗಳಲ್ಲಿ ಕೂಡ ಬೆಳಿತಾವೆ ಬಿದಿರು. ಓಕೆ. ಸೊ ಇನ್ನು ಮೂರನೇದು ನೋಡ್ಬೇಕಂತಂದ್ರೆ ಉಷ್ಣವಲಯದ ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು. ಇಲ್ಲಿ ಮೊದಲನೇದಾಗಿ ಮಳೆ ಪ್ರಮಾಣ ನೋಡ್ಬೇಕಂದ್ರೆ 60ರಿಂದ 75 ಸೆಂಟಿಮೀಟ್ರ್ ತನಕ ಮಳೆ ಬೀಳ್ತೈತಿ. ಇಲ್ಲಿ ಎತ್ತರವಾದ ಹುಲ್ಲು ಐತಿ ಮತ್ತು ಅದೇ ರೀತಿ ಕೂರ್ಚಲು ಸಸ್ಯವರ್ಗವನ್ನು ಕೂಡ ಹೊಂದೈತಿ. ಇದು ಎಲ್ಲಿ ಕಂಡು ಬರ್ತೈತಿ ಅಂದ್ರೆ ದಕ್ಕನ್ ಪ್ರಸ್ಥಭೂಮಿಯಲ್ಲಿ, ಅಂದರೆ ದಕ್ಷಿಣ ಪ್ರಸ್ಥಭೂಮಿ, ಅರಾವಳಿ ಮತ್ತು ರಾಜಸ್ಥಾನ್ ಥಾರ್ ಮರುಭೂಮಿಯಲ್ಲಿ ಕೂಡ ಇದು ಕಂಡು ಬರ್ತೈತಿ. ಯಾವುದು ಉಷ್ಣವಲಯದ ಕೂರ್ಚಲು ಸಸ್ಯ ಮತ್ತು ಹುಲ್ಲುಗಾವಲು. ಇಲ್ಲಿ ಬೆಳೆಯುವಂಥ ಹುಲ್ಲು ಯಾವ್ಯಾವ ಅಂತಂದ್ರೆ ಬಬೂಲ, ಸೀಸಮ್ಮ ಮತ್ತು ಸಭಾಯನ್ನು ಹುಲ್ಲುಗಳು ಬೆಳಿತಾವೆ. ಈ ಬಬೂಲ್ದು ಒಂದು ಗುಣಲಕ್ಷಣ ಏನಂತಂದ್ರೆ ಈ ಬಬೂಲ್ ಮರದಿಂದ ಏನು ಅಂಟ ಮತ್ತು ತೊಗಟೆಯಿಂದ ಬಣ್ಣವನ್ನು ತಯಾರಿಸ್ತಾರೆ. ಬಣ್ಣವನ್ನು ಯಾವುದರಿಂದ ತಯಾರಿಸ್ತಾರೆ ಅಂತಂದ್ರೆ ಬಬೂಲ್ ಅನ್ನೋ ಸಸ್ಯದಿಂದ ತಯಾರಿಸ್ತಾರೆ. ಇದು ಕೂಡ 2 ಮಾರ್ಕ್ಸಿಗೆ ಕೇಳಿದ್ರೆ ಉಷ್ಣವಲಯದ ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ಕುರಿತು ಬರೀರಿ ಅಂತಂದಾಗ ಇಷ್ಟು ಬರೀಬೇಕು. ಸೊ ಇನ್ನು 4ನೇದಾಗಿ ಮರುಭೂಮಿ ಸಸ್ಯವರ್ಗ. ಮೊದಲಿಗೆ ಇಲ್ಲಿ ಬೀಳುವಂಥ ಮಳೆಯ ಪ್ರಮಾಣ 50 ಸೆಂಟಿಮೀಟ್ರ್ಗಿಂತಲೂ ಕಡಿಮೆ ಐತಿ. ಇಲ್ಲಿ ಸಸ್ಯಗಳು ಹೆಂಗದಾವ ಅಂತಂದ್ರೆ ಆಳವಾಗಿರುವಂಥ ಬೇರುಗಳನ್ನು ಹೊಂದೇವು, ಕುಬ್ಜ ಮತ್ತು ಕೂರ್ಚಲದಾವ ಅಂತ ಹೇಳ್ಬೋದು. ಮುಳ್ಳು ಮತ್ತು ಕಂಟಿಗಳಿಂದ ಕೂಡ ಅಂತ ಹೇಳ್ಬೋದು. ಇಲ್ಲಿ ಬೆಳೆಯುವಂಥ ಮರಗಳು ಯಾವಂತಂದ್ರೆ ಒಂದು ಖರ್ಜೂರಿ, ಕಳ್ಳಿ ಮತ್ತು ತಾಳೆ. ಇಲ್ಲಿ ಮರುಭೂಮಿ ಸಸ್ಯವರ್ಗದಲ್ಲಿ ಇರುವಂಥ ಮರಗಳು. ಇನ್ನು ಯಾವ್ಯಾವ ಪ್ರದೇಶದಲ್ಲಿ ಕಂಡು ಬರ್ತೈತೆ ಅಂದ್ರೆ ರಾಜಸ್ಥಾನ, ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ಇದು ಪ್ರಮುಖವಾಗಿ ಕಂಡು ಬರ್ತೈತಿ. ಇನ್ನು 5ನೇದು ನೋಡ್ಬೇಕಂತಂದ್ರೆ ಪರ್ವತ ಕಾಡುಗಳು ಅಂತೇಳಿ ಬರ್ತಾವೆ. ಈ ಪರ್ವತ ಕಾಡುಗಳು ಅಂಥೇಳಿ ಇದಕ್ಕೆ ವಾಕ್ಯ ರೂಪದಲ್ಲಿ ಹೇಳ್ಬೇಕು. ಪರ್ವತ ಕಾಡುಗಳು ಅಂದರೆ ಏನಂತ ಹೇಳ್ಬೇಕಂದ್ರೆ ಪರ್ವತಗಳ ಇಳಿಜಾರುಗಳಲ್ಲಿ ಬೆಳೆಯುವಂಥ ಸಸ್ಯ ಮತ್ತು ಮರಗಳಿಗೆ ಪರ್ವತದ ಕಾಡುಗಳು ಅಂಥೇಳಿ ಕರೀತಾರೆ. ಇನ್ನು ಇದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ಹಿಮಾಲಯ ಪರ್ವತದಲ್ಲಿ ಬೆಳೆಯುವಂಥ ಸೂಚಿಪರ್ಣ ಕಾಡುಗಳು. ಈ ಸೂಚಿಪರ್ಣ ಕಾಡುಗಳಲ್ಲಿ ಅದರ ಎಲೆಗಳು ಸೂಚಿಗಟ್ಟಲೆ ಇರ್ತವೆ. ಅದಕ್ಕೆ ಸೂಚಿಪರ್ಣ ಕಾಡುಗಳು ಅಂತೇಳಿ ಕರೀತಾರೆ. ಇನ್ನು ಇದರ ಪ್ರದೇಶವನ್ನು ನೋಡ್ಬೇಕಂತಂದ್ರೆ ಹಿಮಾಲಯ ಪರ್ವತ ಮತ್ತು ನೀಲಗಿರಿ ಬೆಟ್ಟಗಳಲ್ಲಿ ಪರ್ವತ ಕಾಡುಗಳು ಕಂಡು ಬರ್ತವೆ. ಇಲ್ಲಿ ಬೆಳೆಯುವಂಥ ಮರಗಳನ್ನು ನೋಡ್ಬೇಕಂದ್ರೆ ಓಕ, ಚೆಸ್ಟ್ನಟ್, ಆಸ್ಯಾ, ಬೀಟ, ಪೈನ್, ಸ್ಟ್ರೂಸ್, ಫರ್ ಮತ್ತು ವಾಲ್ನಟ್ ಅಂತೇಳಿ ಹೇಳಾಗ್ತದೆ. ಇನ್ನು 6ನೇದು ಕೊನೆಯ ಅರಣ್ಯದ ವಿಧ ಯಾವುದಂತಂದ್ರೆ ಮ್ಯಾಂಗ್ರೋವ್ ಕಾಡುಗಳು. ಈ ಮ್ಯಾಂಗ್ರೋವ್ ಕಾಡುಗಳು ಇವಕ್ಕೆ ಇನ್ನೊಂದು ಹೆಸರು ಉಬ್ಬರ ಉಳಿತ ಕಾಡುಗಳು ಅಂತಲೂ ಕೂಡ
ಕರೀತಾರೆ. ಇವು ಹೆಚ್ಚಾಗಿ ತೀರ ಪ್ರದೇಶದ ತಗ್ಗುಗಳು ಮತ್ತು ಸಮುದ್ರದ ಉಬ್ಬರದ ಕಾಲದಲ್ಲಿ ನೀರಿನಿಂದ ಕೂಡಿರ್ತಾವೆ ಅಂಥೇಳಿ ಹೇಳಾಗುತ್ತದೆ. ಇನ್ನು ನದಿ ಮುಖಜ ಭೂಮಿ ಅಂತ ಹೇಳ್ತಾರೆ. ನದಿ ಮುಖಜ ಭೂಮಿ ಅಂತಂದ್ರೆ ಈ ನದಿಗಳು ಹೊತ್ತು ತಂದು ಹಾಕಿರುವಂಥ ಮೆಕ್ಕಲು ಮಣ್ಣು ಏನಿದೆ ಅಲ್ಲಿ ನದಿ ಮುಖಜ ಭೂಮಿ ಇದೆ. ಸೊ ಇದು ನದಿ ಮುಖಜ ಭೂಮಿ ಗಂಗಾ, ಮಹಾನದಿ, ಗೋದಾವರಿ ಮತ್ತು ಕೃಷ್ಣಾ ನದಿ ಇವೇನಂತಂದ್ರೆ ನದಿ ಮುಖಜ ಭೂಮಿಯನ್ನು ಹೊಂದಿರುವಂಥ ನದಿಗಳು. ಇದರಲ್ಲಿ ಪ್ರಮುಖವಾಗಿ ಜಗತ್ತಿನ ಅತಿ ದೊಡ್ಡ ನದಿ ಮುಖಜ ಭೂಮಿ ಯಾವುದಂತಂದ್ರೆ ಅದು ಸುಂದರ್ಬನ್. ಈ ಸುಂದರ್ಬನ್ ಇದು ಯಾವುದರ ನದಿ ಮುಖಜ ಭೂಮಿ ಅಂತಂದ್ರೆ ಗಂಗಾ ನದಿಯ ಮುಖಜ ಭೂಮಿಯಿಂದ ಇದು ಸುಂದರ್ಬನ್ಸ್ ನದಿ ಮುಖಜ ಭೂಮಿ ನಿರ್ಮಾಣ ಆದ್ದು. ಇದಕ್ಕೆ ಸುಂದರ್ಬನ್ಸ್ ಅಂತೇಳಿ ಯಾಕೆ ಕರೀತಾರೆ ಅಂತಂದ್ರೆ ಇಲ್ಲಿ ಅತಿ ಹೆಚ್ಚಾಗಿ ಸುಂದರಿ ಮರಗಳನ್ನು ಬೆಳೆಯುವುದರಿಂದ ಸುಂದರ್ಬನ್ಸ್ ಅಂಥೇಳಿ ಕರೀತಾರೆ. ಇಲ್ಲಿ ಬೆಳೆಯುವಂಥ ಮರಗಳು ಯಾವಂಥ ಸುಂದರಿ, ಬೆತ್ತ, ಜರಿಗಿರಿ, ತಾಳೆ, ಕೆಂದಾಳೆ ಮತ್ತು ಕೇದಿಗೆ ಇಲ್ಲಿ ಇರುವಂಥ ಪ್ರಮುಖ ಮರಗಳನ್ನ ಬೆಳೀತಾರೆ. ಇದು ಇನ್ನು ಒಟ್ಟು ಕ್ಷೇತ್ರವಾಗಿ ಹೇಳ್ಬೇಕಂತಂದ್ರೆ 4,400,000 ಚದರ ಕಿಲೋಮೀಟ್ರ್ ಮ್ಯಾಂಗ್ರೋವ್ ಕಾಡುಗಳು ವಿಸ್ತಾರವನ್ನು ಹೊಂದಿದೆ ಅಂತೇಳಿ ಹೇಳಾಗುತ್ತೆ. ಇದು ಒಟ್ಟಾರೆಯಾಗಿ ನಾವು 6 ಅರಣ್ಯಗಳ ವಿಧಗಳನ್ನು ನೋಡಿದ್ವಿ. ಇನ್ನು ಭಾರತದಲ್ಲಿ ಅರಣ್ಯ ಹಂಚಿಕೆ ಯಾವ ರೀತಿಯಾಗೈತೆ ಅಂದ್ರೆ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ 7.74 ಲಕ್ಷ ಚದರ ಕಿಲೋಮೀಟ್ರ್ ಅಷ್ಟು ಅರಣ್ಯ ಹಂಚಿಕೆ ಆಗೈತಿ. ಇನ್ನು ಒಟ್ಟು ಭೌಗೋಳಿಕ ವಿಸ್ತೀರ್ಣದ ಶೇಕಡಾವಾರು ನೋಡ್ಬೇಕಂದ್ರೆ ಪರ್ಸೆಂಟೇಜ್ ಪ್ರಕಾರ ನೋಡ್ಬೇಕಂದ್ರೆ 23.6% ಆಗೈತಿ. ಇನ್ನು 1952 ಯಾವುದು 1952 ರಾಷ್ಟ್ರೀಯ ಅರಣ್ಯ ನೀತಿ ನಿರ್ಣಯದ ಮಿತಿ ಏನು ಹೇಳ್ತೈತಿ ಅಂದ್ರೆ ಪರಿಸರ ಸಮತೋಲನೆಗಾಗಿ 33.3% ಅರಣ್ಯವನ್ನು ಹೊಂದಿರಬೇಕಂತೇಳಿ ವಿಜ್ಞಾನಿಗಳು ಹೇಳ್ತಾರೆ. ಅದರ ಭಾರತದ ಪ್ರಮಾಣ ಎಷ್ಟೈತೆ ಅಂತಂದ್ರೆ 23.6% ಐತಿ. ಇನ್ನು ಪ್ರಪಂಚದ ಸರಾಸರಿ ವಿಸ್ತೀರ್ಣದಾಗ 29.5ಕ್ಕಿಂತ ಕಡಿಮೆ ಐತಿ ಅಂತೇಳಿ ಹೇಳಾಗುತ್ತೆ. ಇನ್ನು ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವಂಥ ರಾಜ್ಯ ಯಾವುದಂತಂದ್ರೆ ಪ್ರಥಮ ಸ್ಥಾನದಾಗ ಮಧ್ಯಪ್ರದೇಶದಾಗ ಐತಿ. ಇನ್ನು ಕೊನೆಯ ಸ್ಥಾನದಾಗ ಗೋವಾ ಐತಿ. ಇನ್ನು ಯಾವ ರೀತಿ ಕೇಳ್ತಾರೆ ಅಂದ್ರೆ ಇಲ್ಲಿ ಪ್ರಶ್ನೆ ಅರಣ್ಯಗಳ ಹಂಚಿಕೆ ಭಾರತದ ಅರಣ್ಯಗಳ ಹಂಚಿಕೆ ಕುರಿತು ಬರೆಯಿರಿ ಅಂತ ಹೇಳಿದಾಗ ಇಷ್ಟೆಲ್ಲ ಪಾಯಿಂಟ್ಸನ್ನು ಹಾಕಿ ಬರೀಬೇಕು. ಸೊ ಇನ್ನು ಇದು ಭಾರತದ ಅರಣ್ಯದ ಕುರಿತು ಇನ್ನೂ ಹೇಳ್ಬೇಕಂದ್ರೆ ಭಾರತದಾಗ ಅರಣ್ಯ ಹಂಚಿಕೆ ಒಂದೇ ರೀತಿ ಇಲ್ಲ, ಬೇರೆ ಬೇರೆ ಪ್ರದೇಶದಿಂದ ಪ್ರದೇಶಕ್ಕೆ ಬೇರೆ ಐತಿ. ಅಂದ್ರೆ ದೇಶದ ಒಟ್ಟು ಅರಣ್ಯದಲ್ಲಿ 60% ಎಲ್ಲೈತೆ ಅಂದ್ರೆ ಹಿಮಾಲಯದಾಗ ಕಂಡು ಬರ್ತೈತಿ. ಹಿಮಾಲಯದಾಗ 60% ಹಿಮಾಲಯದಾಗ ಕಂಡು ಬಂದ್ರೆ ಇನ್ನು 20% ಎಲ್ಲಿ ಭಾಗ ಕಂಡು ಬರ್ತೈತಿ ಅಂದ್ರೆ ಉತ್ತರದ ಮೈದಾನದಾಗ ಕಂಡು ಬರ್ತೈತಿ. ಉತ್ತರ ಮೈದಾನದಾಗ ಕಂಡು ಬರ್ತೈತಿ. ಸೊ ಇದು ಏನಂತಂದ್ರೆ ಅರಣ್ಯಗಳ ಹಂಚಿಕೆ ಏನು ಒಟ್ಟು ವಿಸ್ತೀರ್ಣದಾಗ ಎಷ್ಟೈತಿ ಭೌಗೋಳಿಕ ವಿಸ್ತೀರ್ಣದಾಗ 23.6% ಹೊಂದೈತಿ. 1952 ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ಎಷ್ಟಿರಬೇಕಾಗಿತ್ತು 33.3% ಆಗಿರಬೇಕು. ಇನ್ನು ಪ್ರಪಂಚದ ಸರಾಸರಿ ಒಳಗೆ ನೋಡಿದರೆ 29.5ಕ್ಕಿಂತಲ ಕಡಿಮೆ ಐತಿ. ಅರಣ್ಯ ಹಂಚಿಕೆಯಲ್ಲಿ ಪ್ರಥಮ ಸ್ಥಾನ ಹೊಂದಿರುವಂಥ ರಾಜ್ಯ ಮಧ್ಯಪ್ರದೇಶ ಆದರೆ ಕೊನೆಯ ಸ್ಥಾನ ಗೋವಾ ಅಂಥೇಳಿ ಹೇಳಲಾಗುತ್ತದೆ. ಇನ್ನು ಅರಣ್ಯ ಸಂರಕ್ಷಣೆ ಅಂತಂದರೆ ಏನು ವಿಪತ್ತುಗಳಿಂದ ಕಾಪಾಡೋದು. ಯಾವ ವಿಪತ್ತುಗಳು ಪ್ರಾಣಿ ಮನುಷ್ಯ ಮತ್ತು ನೈಸರ್ಗಿಕ ವಿಪತ್ತುಗಳಿಂದ ಅರಣ್ಯಗಳನ್ನು ಕಾಪಾಡೋದಕ್ಕೆ ಏನಂತ ಹೇಳಿ ಕರೀತಾರೆ ಅಂದ್ರೆ ಅರಣ್ಯ ಸಂರಕ್ಷಣೆ ಅಂಥೇಳಿ ಕರೀತಾರೆ. ಈ ಅರಣ್ಯ ಸಂರಕ್ಷಣೆಯನ್ನು ಹೆಂಗೆ ಮಾಡ್ಬೇಕಂತಂದ್ರೆ ಈ ಕಾಡಿಗೆ ಬೆಂಕಿ ಹತ್ತದ್ಲೆ ಆ ಕಾಡಿಗೆ ಬೆಂಕಿ ಹತ್ತುವುದನ್ನು ಕಾಡ್ಗಿಚ್ಚು ಉಂಟಾಗದಂತೆ ನೋಡ್ಕೋಬೇಕು. ಮತ್ತು ಕೀಟ ಮತ್ತು ರೋಗಗಳ ನಿಯಂತ್ರಣವನ್ನು ಮಾಡುವುದರಿಂದ ಅರಣ್ಯಗಳ ಸಂರಕ್ಷಣೆಯನ್ನು ಮಾಡ್ಬೋದು. ಇನ್ನು ಮೂರನೇದಾಗಿ ಅರಣ್ಯಗಳಲ್ಲಿರುವಂಥ ಮರಗಳನ್ನು ಕಳ್ಳ ಸಾಗಣೆ ಮಾಡಿ ಒಯ್ತಿರ್ತಾರೋ ಅದನ್ನು ಕೂಡ ತಡೆಗಟ್ಟಿ ಅರಣ್ಯ ಸಂರಕ್ಷಣೆಯನ್ನು ಮಾಡ್ಬೋದು. ಅದೇ ರೀತಿ ಅರಣ್ಯ ನಾಶ ನಿಯಂತ್ರಣ ಕಾಯ್ದೆಯನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದರೆ ಅರಣ್ಯ ಸಂರಕ್ಷಣೆಯನ್ನು ಮಾಡ್ಬೋದು. ಅರಣ್ಯವನ್ನು ಬೆಳೆಸಲಿಕ್ಕೆ ಪ್ರೋತ್ಸಾಹ ನೀಡಬೇಕು. ಸೊ ಅದೇ ರೀತಿ ಸಸಿಗಳನ್ನು ನೆಡುವುದು ಮತ್ತು ಬೀಜಗಳನ್ನು ಹರಡುವುದು ಅಂದರೆ ಏನು, ಈಗ ಒಂದು ಗಿಡ ಕಟ್ ಮಾಡಿದ್ರು ಅಂತಂದ್ರೆ ಆ ಗಿಡದ ಜಾಗದಾಗ ಮತ್ತೊಂದು ಸಸಿ ತಂದು ನೆಡಬೇಕು. ಅದರಿಂದ ಏನಂತಂದ್ರೆ ಮತ್ತು ಆ ಜಾಗದಾಗ ಸಸಿ ಬೆಳಿತೈತಿ ಅಂತೇಳಿ ಈ ರೀತಿ ಅರಣ್ಯ ಸಂರಕ್ಷಣೆಯನ್ನು ಮಾಡ್ಬೋದು. ಸಾರ್ವಜನಿಕರಿಗೆ ಪರಿಸರದ ಕುರಿತು ಅರಿವು ಮೂಡಿಸೋದು. ಯಾವ ರೀತಿ ಅರಿವು ಮೂಡಿಸೋದು ಅಂತಂದ್ರೆ ಈಗ ನೀವು ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನೋ ನೋಡ್ತೀರಿ. ಆಮೇಲೆ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಇವೆಲ್ಲ
ವಾಕ್ಯಗಳು ಘೋಷಣಾ ವಾಕ್ಯಗಳನ್ನು ಕೇಳಿರ್ತೀರಿ. ಸೊ ಇದು ಕೇವಲ ಇದು ಪ್ರತಿಯೊಬ್ಬರಲ್ಲಿ ಅರಿವು ಇರಬೇಕು. ಸಾರ್ವಜನಿಕ ಪರಿಸರದ ಕುರಿತು ನಮ್ಮಲ್ಲಿ ಅರಿವು ಮೂಡಿದಾಗ ಅರಣ್ಯ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಐತಿ. ಸೊ ಇನ್ನೂ ಇದು ಏನಂತಂದ್ರೆ ಅರಣ್ಯಗಳ ಸಂರಕ್ಷಣೆ. ಇನ್ನು ವನ್ಯಜೀವಿ ಧಾಮಗಳು. ವನ್ಯಜೀವಿ ಧಾಮಗಳು ಅಂಥೇಳಿ ಏನು ಕರಿತೀವಿ, ಅಂದರೆ ಏನು ಅಂತಂದ್ರೆ ವನಗಳಲ್ಲಿ ಏನು ಜೀವಿಗಳು ವಾಸಿಸ್ತಿರ್ತಾವೆ ಆ ಜೀವಿಗಳಿಗೆ ನೀಡುವಂಥ ರಕ್ಷಣೆಯ ಸ್ಥಳಕ್ಕೆ ಏನಂತೇಳಿ ಕರಿತಾರೆ ಅಂತಂದ್ರೆ ವನ್ಯಜೀವಿ ಧಾಮಗಳು ಅಂತೇಳಿ ಕರಿತಾರೆ. ಈಗ ಭಾರತದಾಗ ಒಟ್ಟಾರೆಯಾಗಿ 523 ವನ್ಯಜೀವಿ ಧಾಮಗಳದಾವು. ಅವುಗಳೊಳಗೆ ಪ್ರಮುಖವಾಗಿ ಯಾವಂತಂದ್ರೆ ತಮಿಳುನಾಡಿನಾಗ ಬರುವಂಥ ಅಣ್ಣಾಮಲೈ, ಮುದುಮಲೈ ಪ್ರಮುಖ ವನ್ಯಜೀವಿ ಧಾಮಗಳು. ಕರ್ನಾಟಕದಾಗ ಬರುವಂಥ ದಾಂಡೇಲಿ, ಭದ್ರಾ, ತಲಕಾವೇರಿ, ಬಿಳಿಗಿರಿ, ರಂಗನಬೆಟ್ಟ ಇವು ಕರ್ನಾಟಕದಲ್ಲಿ ಬರುವಂಥ ಪ್ರಮುಖ ವನ್ಯಜೀವಿ ಧಾಮಗಳದಾವು. ಪೇರಿಯಾರ ಇದು ಕೇರಳದಾಗ ಬರ್ತೈತಿ, ಇದು ಪೇರಿಯಾರ. ನಾಗಾರ್ಜುನ ಸಾಗರ ಇದು ತೆಲಂಗಾಣದಾಗ ಬರ್ತೈತಿ. ಭರತಪುರ ಮತ್ತು ರಣಥಂಬೋರ ಅನ್ನೋದು ರಾಜಸ್ಥಾನದಲ್ಲಿ ಬರುವಂಥ ಪ್ರಮುಖ ವನ್ಯಜೀವಿ ಧಾಮ. ಮಾನಸ ಅನ್ನೋದು ಆಸಾಮ್ದಾಗ ಬರ್ತೈತಿ. ಜಲ್ದಪಾರ್ ಅನ್ನೋದು ಪಶ್ಚಿಮ ಬಂಗಾಳದಲ್ಲಿ ಬರುವಂಥ ವನ್ಯಜೀವಿ ಧಾಮ ಅಂಥೇಳಿ ಹೇಳಾಗ್ತದೆ. ಇನ್ನು ರಾಷ್ಟ್ರೀಯ ಉದ್ಯಾನಗಳು ಅಂಥೇಳಿ ಬರ್ತಾವೆ. ಈ ರಾಷ್ಟ್ರೀಯ ಉದ್ಯಾನಗಳಂತಂದ್ರೆ ಈಗ ಸಾರ್ವಜನಿಕರು ಏನು ವಿಹಾರ ಮಾಡ್ತಿರ್ತಾರಲ್ಲ ಮತ್ತು ವೈಜ್ಞಾನಿಕ ಹಿತದೃಷ್ಟಿಯಿಂದ ನೈಸರ್ಗಿಕ ಸೌಂದರ್ಯವನ್ನು ಕಾಪಾಡಿ ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆಗಾಗಿ ಇರುವಂಥ ಒಂದು ವಿಶೇಷ ಸ್ಥಳಕ್ಕೆ ಏನಂತೇಳಿ ಕರಿತಾರೆ ಅಂತಂದ್ರೆ ರಾಷ್ಟ್ರೀಯ ಉದ್ಯಾನಗಳು ಅಂತೇಳಿ ಕರಿತಾರೆ. ಅವು ಭಾರತದಾಗ ಎಷ್ಟು ಅದಾವ ಅಂತಂದ್ರೆ 99 ರಾಷ್ಟ್ರೀಯ ಉದ್ಯಾನಗಳದಾವು. ಅದ್ರಾಗ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಆಸಾಮ್ದಾಗಿರುವಂಥ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಸುಂದರ್ಬನ್ ಇದು ಪಶ್ಚಿಮ ಬಂಗಾಳದಾಗ ಕಂಡು ಬರ್ತೈತಿ. ಜಿಮ್ ಕಾರ್ಬೆಟ್ ಅನ್ನೋದು ಉತ್ತರಾಂಚಲದಾಗ ಕಂಡು ಬರ್ತೈತಿ. ಗಿರ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್ದಾಗ ಕಂಡು ಬರ್ತೈತಿ. ಖನ್ನಾ ಅನ್ನೋದು ಮಧ್ಯಪ್ರದೇಶ. ಬಂಡೀಪುರ, ಬನ್ನೇರುಘಟ್ಟ, ನಾಗರಹೊಳೆ ಇವು 3 ರಾಷ್ಟ್ರೀಯ ಉದ್ಯಾನಗಳು ಕರ್ನಾಟಕದಾಗ ಕಂಡು ಬಂದ್ರೆ ಸರಿಕ್ಷಾ ಅನ್ನೋದು ರಾಜಸ್ಥಾನದಾಗ ಕಂಡು ಬರ್ತೈತಿ. ದುದುವಾ ಅನ್ನೋದು ಉತ್ತರ ಪ್ರದೇಶ. ತೋಡೋಬಾ ಅನ್ನೋದು ಮಹಾರಾಷ್ಟ್ರದಲ್ಲಿರುವಂಥ ರಾಷ್ಟ್ರೀಯ ಉದ್ಯಾನವನ ಅಂಥೇಳಿ ಹೇಳತೈತಿ. ಇದು ಜಗತ್ತಿನ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ನೋಡ್ಲಿಕ್ಕತ್ತೈತಿ ಅಂದ್ರೆ USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಲ್ಲಿ 1872ರಾಗ ಜಗತ್ತಿನ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಯೆಲ್ಲೋ ಸ್ಟೋನ್ ಇದು ಜಗತ್ತಿನ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂಥೇಳಿ ಹೇಳತೈತಿ. ಅದೇ ರೀತಿ ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದಂತಂದ್ರೆ ಜಿಮ್ ಕಾರ್ಬೆಟ್ ಅಂತೇಳಿ ಬರ್ತೈತಿ. ಉತ್ತರಾಂಚಲದ ಜಿಮ್ ಕಾರ್ಬೆಟ್ ಇದು 1936ರಾಗ ಸ್ಥಾಪನೆ ಮಾಡಿದ್ದು ಇದು ಇರುವಂಥ ರಾಷ್ಟ್ರೀಯ ಉದ್ಯಾನವನ. ಇದು ಭಾರತದ ರಾಷ್ಟ್ರೀಯ ಉದ್ಯಾನ ಯಾವುದು, ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನ ಯಾವುದು ಅಂತೇಳಿ ಕೇಳಿದರೆ ಜಿಮ್ ಕಾರ್ಬೆಟ್ ಅಂತೇಳಿ ಹೇಳಾಗುತ್ತದೆ. ಸೊ ಇದು ಏನಂತಂದ್ರೆ ರಾಷ್ಟ್ರೀಯ ಉದ್ಯಾನವನ ಕುರಿತು ನೋಡಿದ್ರಿ. ಇನ್ನು ಕೊನೆಯದಾಗಿ ಜೀವಿ ಸಂರಕ್ಷಣಾ ವಲಯ ಅಂದ್ರೆ ಸಂರಕ್ಷಿಸಲ್ಪಟ್ಟ ಪ್ರದೇಶಗಳಲ್ಲಿ ವಿಶೇಷವಾದ ಒಂದು ಭಾಗ ಆಗಿರ್ಬೋದು ಅಥವಾ ಕರಾವಳಿಯ ಒಂದು ಪರಿಸರಕ್ಕೆ ಏನಂತೇಳಿ ಕರೀತಾರೆ ಅಂತಂದ್ರೆ ಜೀವಿ ಸಂರಕ್ಷಣಾ ವಲಯ ಅಂತೇಳಿ ಕರೀತಾರೆ. ಅಂದ್ರೆ ಈಗ ಒಂದು ಸಂರಕ್ಷಿಸಲ್ಪಟ್ಟ ಭೂಪ್ರದೇಶಗಳ ವಿಶೇಷವಾದ ಒಂದು ಭಾಗ ಅಂದ್ರೆ ಅದಕ್ಕೆ ಅಂಥೇಳಿ ಒಂದು ಮೀಸಲಿಟ್ಟಿರ್ತಾರೆ. ಯಾವುದೋ ಒಂದು ಮೀಸಲಿಟ್ಟಿರೋಂಥ ಸ್ಥಳಕ್ಕೆ ಏನಂತೇಳಿ ಕರೀತಾರೆ ಅಂತಂದ್ರೆ ಜೀವಿ ಸಂರಕ್ಷಣಾ ವಲಯ ಅಂಥೇಳಿ ಕರೀತಾರೆ. ಅಥವಾ ಕರಾವಳಿ ಪ್ರದೇಶಕ್ಕೆ ಜೀವಿ ಸಂರಕ್ಷಣಾ ವಲಯ ಅಂಥೇಳಿ ಕರೀತಾರೆ. ಇದರ ಉದ್ದೇಶ ಏನಾಗಿರ್ತೈತೆ ಅಂದ್ರೆ ಜೀವಿಗಳ ಸಂರಕ್ಷಣೆ ಆಗಿರ್ಬೋದು, ಜೀವಿಗಳ ಸಂರಕ್ಷಣೆ, ಸಂಶೋಧನೆ, ಶಿಕ್ಷಣ ಮತ್ತು ಸ್ಥಳೀಯರು ಸಹಿತ ಇದರೊಳಗಡೆ ಭಾಗಿಯಾಗುವಂತೆ ಮಾಡುವುದು ಜೀವಿ ಸಂರಕ್ಷಣಾ ವಲಯದ ಪ್ರಮುಖ ಉದ್ದೇಶ ಅಂತೇಳಿ. ಏನು ರೀ ಪ್ರಮುಖ ಉದ್ದೇಶ? ಜೀವಿಗಳ ಸಂರಕ್ಷಣೆ ಮಾಡೋದು, ಸಂಶೋಧನೆ, ಶಿಕ್ಷಣ ಮತ್ತು ಸ್ಥಳೀಯರು ಕೂಡ ಇಲ್ಲಿ ಭಾಗವಹಿಸುವಂತೆ ಮಾಡುವುದಕ್ಕೆ ಜೀವಿ ಸಂರಕ್ಷಣಾ ವಲಯದ ಪ್ರಮುಖ ಉದ್ದೇಶ ಅಂತೇಳಿ ಹೇಳಾಗುತ್ತದೆ. ಫಸ್ಟಿಗೆ ಜೀವಿ ಸಂರಕ್ಷಣಾ ವಲಯ ಅಂತಂದರೆ ಏನು ತಿಳ್ಕೊಂಡ್ರಿ? ಸಂರಕ್ಷಿಸಲ್ಪಟ್ಟ ಭೂಪ್ರದೇಶಗಳ ವಿಶೇಷವಾದ ಒಂದು ಭಾಗ ಅಥವಾ ಕರಾವಳಿಯ ಪರಿಸರವನ್ನು ಏನಂತೇಳಿ ಕರೀತಾರೆ ಅಂತಂದ್ರೆ ಜೀವಿ ಸಂರಕ್ಷಣಾ ವಲಯ ಅಂಥೇಳಿ ಕರೀತಾರೆ. ಓಕೆ, ಸೊ ಇದು ಜೀವಿ ಸಂರಕ್ಷಣಾ ವಲಯ. ಭಾರತದಾಗ ಎಷ್ಟು ಅದಾವ ಅಂತೇಳಿ ಹೇಳ್ಬೇಕಂದ್ರೆ 18 ಜೀವಿ ಸಂರಕ್ಷಣಾ ವಲಯಗಳದಾವ ಅಂಥೇಳಿ ಹೇಳಾಗುತ್ತದೆ. ಅಂದರೆ
ಒಟ್ಟಾರೆಯಾಗಿ ಟೋಟಲ್ 18 ಜೀವಿ ಸಂರಕ್ಷಣಾ ವಲಯಗಳಿದಾವೆ. ಅದರ ಪ್ರಮುಖವಾಗಿ ಹೇಳ್ಬೇಕಂದ್ರೆ ನೀಲಗಿರಿ, ನಂದಾದೇವಿ, ನೌಕರೆಕ್ಕ, ಮಾನಸ, ಗ್ರೇಟ್ ನಿಕೋಬಾರ, ಮನ್ನಾರ್ಕಾರಿ, ಸುಂದರ್ಬನ್ನ, ಸಿಮ್ಲಿಪಾಲ, ಕಾಂಚನಜುಂಗ, ಪಚಮಾರಿ, ಅಗಸ್ತ್ಯಮಲಯ ಮತ್ತು ದಿಬ್ರು ಇವು ಏನಂತಂದ್ರೆ ಭಾರತದಲ್ಲಿರುವಂಥ ಪ್ರಮುಖ ಜೀವಿ ಸಂರಕ್ಷಣಾ ವಲಯಗಳಂತೇಳಿ ಹೇಳಾಗುತ್ತದೆ. ಇನ್ನು ಇದರೊಳಗಡೆ ಭಾರತದ ಮೊಟ್ಟ ಮೊದಲ ಜೀವಿ ಸಂರಕ್ಷಣಾ ವಲಯ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ನೀಲಗಿರಿ ಸರಣಿಯಲ್ಲಿ 1986ರಲ್ಲಿ ಅಸ್ತಿತ್ವಕ್ಕೆ ಬಂತಂತೇಳಿ ಹೇಳುತ್ತೆ. ಇದನ್ನು ಯಾರ ಅಡಿಯಲ್ಲಿ ತರ್ತಾರಂತಂದ್ರೆ ಮ್ಯಾಬ್ MAB ಮ್ಯಾಬ್ ಅಂತಂದ್ರೆ ಮ್ಯಾನ್ ಆ್ಯಂಡ್ ಬಯೋಸ್ಪೇರ್, ಓಕೆ, ಮನುಷ್ಯ ಮತ್ತು ಜೀವಮಂಡಲ. ಸೊ ಮತ್ತು ಯುನೆಸ್ಕೋ ಯುನೈಟೆಡ್ ನೇಷನ್ಸ್ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಕಲ್ಚರಲ್ ಆರ್ಗನೈಜೇಷನ್ ಇದು ಏನಂತ 1971ರಲ್ಲಿ ಜೀವಿ ಸಂರಕ್ಷಣಾ ವಲಯವನ್ನು ಸ್ಥಾಪನೆ ಮಾಡಿ. ಈ ಯುನೆಸ್ಕೋ ಕೇಂದ್ರ ಕಚೇರಿ ಎಲ್ಲೈತೆ ಅಂದ್ರೆ ಫ್ರಾನ್ಸ್ ದೇಶದ ಪ್ಯಾರಿಸಲ್ಲಿ ಕಂಡು ಬರ್ತೈತಿ. ಸೊ ಸ್ನೇಹಿತರೆ, ಇದು ಇಷ್ಟು ಭಾರತದ ಅರಣ್ಯ ಸಂಪತ್ತು. ಓಕೆ, ಅರಣ್ಯವನ್ನು ಬೆಳೆಸಬೇಕು ಮತ್ತು ಅದನ್ನ ಉಳಿಸಬೇಕಾದ್ದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಯಾಕಂದರೆ ಈಗ ನೋಡಿ, ಕರೋನಾ ಟೈಮ್ದಲ್ಲಿ ಅರಣ್ಯ ಆಕ್ಸಿಜನ್ ಹಿಂದಕ್ಕೊಂದು ಕಾಲದಾಗ ನೀರು ಕೊಂಡು ತರೋದು ಅಂತಂದ್ರೆ ನೀರು ಹೆಂಗೆ ಕೊಂಡು ತರ್ತಾರೋ ಅನ್ನೋದೊಂದು ವಿಶೇಷ. ಯಾಕಂದ್ರೆ ಅದು ನೈಸರ್ಗಿಕವಾಗಿ ದೊರೆಯೋದು. ಆದರೆ ಈಗ ಅದು ಹಲವು ಮಾನವ ಕೃತ್ಯಗಳಾಗಿರ್ಬೋದು ಅಥವಾ ನೈಸರ್ಗಿಕ ಕೃತ್ಯಗಳಿಂದ ಅದು ಏನಾಗೈತೆ ಅಂದ್ರೆ ಮಲಿನಗೊಂಡೈತಿ. ಅದನ್ನ ಫಿಲ್ಟ್ರ್ ಮಾಡಿ ತರೋದು ಈಗ ನೀರು ಕೊಂಡು ತರೋದು ಅಂಥದ್ದು ನೋಡ್ತೀವಿ. ಆದರೆ ಗಾಳಿ ಕೊಂಡು ತೊಗೊಳೋದು ನಾವು ಕೇಳಿದ್ದೀವಿ, ಆದರೆ ನೋಡಿದ್ದಿಲ್ಲ. ಆದರೆ ಈ ಕರೋನಾ ಟೈಮ್ದಲ್ಲಿ ಅದನ್ನು ಕೂಡ ನೋಡಿದ್ವಿ. ಯಾಕಂದರೆ ಎಷ್ಟೋ ಕೊರೋನಾ ರೋಗಿಗಳಿಗೂ ಕೂಡ ಆಕ್ಸಿಜನ್ ಕೊರತೆ ಇರೋದರಿಂದ ಆಕ್ಸಿಜನ್ ಕೊಂಡು ತೊಗೊಂಡು ಬಂದು ಅವರಿಗೆ ಸಪ್ಲೈ ಅವರಿಗೆ ಒದಗಿಸಿ ಕೊಡ್ತಾರೆ. ಸೊ ಇದಕ್ಕೆ ಕಾರಣ ಏನಂತಂದ್ರೆ ನಾವು ಅರಣ್ಯವನ್ನು ಸರಿಯಾಗಿ ಇಟ್ಕೊಂಡು ಒಂದು ಮರ ಅದು ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡನ್ನು ಪಡೆದುಕೊಂಡು ಆಕ್ಸಿಜನನ್ನು ಬಿಡುಗಡೆ ಮಾಡ್ತೈತಿ. ಸೊ ಅಂಥ ಮರಗಳನ್ನು ನಾವು ಕಡ್ದು ಹಾಕಿದರೆ, ಪರಿಸರ ನಾಶ ಮಾಡಿದರೆ ಅದು ನಾವೇ ವಿನಾಶಕ್ಕೆ ಕಾರಣ ಆದಂತೆ ಅಂತೇಳಿ ಹೇಳಾಗುತ್ತೆ. ಸೊ ಕಾಡು ಬೆಳೆಸಿ, ನಾಡು ಉಳಿಸಿ ಮತ್ತು ಪರಿಸರ ರಕ್ಷಣೆ ನಿಮ್ಮೆಲ್ಲರ ಹೊಣೆ ಅಂತ ಹೇಳ್ತಾ ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ, ಈ ನಿಸರ್ಗ ಇರೋದು ಮನುಷ್ಯನ ಆಸೆಗಳನ್ನು ಪೂರೈಸ್ತೈತಿ, ಆದರೆ ಆತನ ದುರಾಸೆಗಳನ್ನು ಪೂರೈಸುವಷ್ಟು ಯೋಗ್ಯ ಅದಕ್ಕೆ ಅಷ್ಟು ಶಕ್ತ ಇಲ್ಲ ಅಂಥೇಳಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಅಂದರೆ ಮನುಷ್ಯನ ಆಸೆಗಳ ಸರಳ ಸಾಮಾನ್ಯವಾಗಿರುವಂಥ ಆಸೆಗಳೇನದೋ ಅದನ್ನು ಪೂರೈಸುವಷ್ಟು ಈ ನಿಸರ್ಗ ಶಕ್ತವಾಗೈತಿ, ಆದರೆ ಅದನ್ನ ದುರಾಸೆಗಳನ್ನು ಪೂರೈಸುವಷ್ಟು ಶಕ್ತ ಆಗಿಲ್ಲ. ಸೊ ನೀವು ಅದು ಸರಿಯಾಗಿ ಅದರ ಬಳಕೆಯನ್ನು ಮಾಡಿಕೊಂಡು ಈಗ ಒಂದು ಗಿಡ ಅದು ಕಡಿತಾರೆ ಅಂತಂದ್ರೆ ಆ ಗಿಡದಲ್ಲಿ ಆ ಕಡಿದ ಜಾಗದಲ್ಲಿ ಮತ್ತೊಂದು ಗಿಡವನ್ನು ತಂದು ಹಚ್ಚಬೇಕಾಗುತ್ತೆ. ಸೊ ಈಗೇನಾಗುತ್ತಂದ್ರೆ ಅರಣ್ಯ ನಾಶ ಯಾಕಾಗುತ್ತೈತಿ ಇದು ಕೇಳಿದ್ರೆ ಪ್ರಶ್ನೆಯನ್ನು, ಅರಣ್ಯ ನಾಶ ಈಗ ರೈಲ್ವೆ ಮಾರ್ಗ ಹಾಕಲಿಕ್ಕೆ ಆಗಿರ್ಬೋದು, ಮತ್ತು ನೀರಾವರಿ ಬ್ರಿಡ್ಜ್ ಅಣೆಕಟ್ಟುಗಳು ನೀರಾವರಿ ಸೌಲಭ್ಯಕ್ಕಾಗಿ ಕಾಡುಗಳನ್ನ ನಾಶ ಮಾಡೋದಾಗಲಿ, ಇವು ಏನಾಗ್ತಾವ ಅಂತಂದ್ರೆ ಅರಣ್ಯ ನಾಶ ಆಗ್ತೈತಿ. ಈ ಅರಣ್ಯವನ್ನು ಉಳಿಸಿಕೊಂಡು ಮುಂದಿನ ಜನಾಂಗಕ್ಕೂ ಕಾಪಾಡ್ಕೊಂಡು ಹೋಗಬೇಕಾದ್ದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಅದೇ ರೀತಿ ಸ್ನೇಹಿತರೆ, ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.